ನಮ್ಮದು 322 ಪೋಲಿಂಗ್ ಸ್ಟೇಷನ್ದು 14 ಟೇಬಲ್ ಹಾಕಿದ್ದಾರೆ. 322 ಮತಗಟ್ಟೆಗಳದಾವು ಪೋಲಿಂಗ್ ಸ್ಟೇಷನ್ಸು. ಅದಕ್ಕೆ 14 ಟೇಬಲ್ಸ್ ನಾವು ಸಿದ್ಧತೆ ಮಾಡ್ಕೊಂಡು ಒಂದೇ ರೂಮಲ್ಲಿ 14 ಟೇಬಲ್ಸು. ಅದಕ್ಕೆ ಇವಾಗ ಈ ವರ್ಷ ಪ್ರತಿಯೊಂದು ಇದಕ್ಕೆ ವೆಬ್ ಕಾಸ್ಟಿಂಗ್ ಅಂತ ಮಾಡಿದ್ದಾರೆ. ಪ್ರತಿಯೊಂದು ಏನು ಕೌಂಟಿಂಗ್ ಟೇಬಲ್ ಇದೆಯಲ್ಲ ಅದು ವೆಬ್ ಕಾಸ್ಟಿಂಗ್ ನಾವು ಕ್ಯಾಮ್ರಾ ಹಾಕಿರ್ತೀವಿ. ಆ ಕೌಂಟಿಂಗ್ ಅದು ಏನು ಕಂಟ್ರೋಲ್ ಯೂನಿಟಲ್ಲಿ ತೋರಿಸಿರುತ್ತಲ್ಲ ಅದನ್ನು ಕೂಡ ರೆಕಾರ್ಡ್ ಆಗ್ಬೇಕಂತಿದೆ. ಈ ವರ್ಷ ಹೊಸದಾಗಿ ಗೈಡ್ಲೈನ್ಸ್ ಮಾಡಿದ್ದಾರೆ ಫಸ್ಟ್ ಟೈಮ್. ಅದು ಕೂಡ ಏನು ಕೌಂಟಿಂಗ್ ಟೇಬಲ್ ಇದೆಯಲ್ಲ ಪ್ರತಿಯೊಂದರದ್ದು ಡೇಟಾ ನಮ್ಮ ಹತ್ರ ಇದೆ. ಇವಾಗ ತಾವು ಕೇಳಿದರೆ ಟೋಟಲ್ 68.62 ಆಗಿದೆ ವೋಟಿಂಗ್ ಪರ್ಸೆಂಟೇಜು. ಪೋಸ್ಟಲ್ ಬ್ಯಾಲೆಟು ಟೋಟಲ್ 270 ಪೋಸ್ಟಲ್ ಬ್ಯಾಲೆಟ್ ಬಂದಿದೆ. ETPBS ಇಲ್ಲಿವರೆಗೆ 120. ಅದು ಬೆಳಗ್ಗೆ 8 ಗಂಟೆವರೆಗೆ ಏನು ಪೋಸ್ಟ್ ಆಫೀಸ್ದವರು ತಂದು ಕೊಡ್ತಾರಲ್ಲ ಅಲ್ಲಿವರೆಗೆ ತೊಗೊಳ್ಳಿಕ್ಕೆ ಅವಕಾಶ ಇದೆ. ಬಿಫೋರ್ 8 4ನೇ ತಾರೀಕು ಬಿಫೋರ್ 8 ಮಾರ್ನಿಂಗ್ ಅಲ್ಲಿವರೆಗೆ ಪೋಸ್ಟ್ ಆಫೀಸಿಂದ ಬರುವಂಥವ್ರು ತೊಗೊಳ್ಳಿಕ್ಕೆ ಅವಕಾಶ ಇದೆ. 8 ಗಂಟೆ ಆದ ನಂತರ ಯಾವುದೂ ತೊಗೊತೀವಿ ಬಟ್ ಕೌಂಟಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. 1,78,273. ಅದರಲ್ಲಿ ಮಹಿಳೆಯರು 90,024, ಪುರುಷರು 88,241. ಇದು ಈಗ ETPBS ಈಗ ಬಂದವಲ್ರಿ 120. ಅದು ಹೊರತುಪಡಿಸಿ ಆಮೇಲೆ ಇವು ಹೊರತುಪಡಿಸಿ ನೋಡಿ ಏನು AST ಮನೆ ಹೋಗಿ 273. ಸಿಟಿ 10 ಕಿಲೋಮೀಟರ್ ಸುತ್ತಮುತ್ತ. ಕಾನ್ಸ್ಟಿಟ್ಯೂನ್ಸಿ 10 ಕಿಲೋಮೀಟರ್. ಯಾಕಂದ್ರೆ ಗಾದ್ದನಕೆರೆ ಬಂದ್ಬಿಡುತ್ತಿಲ್ಲ ನಮಗೆ. ಅದಕ್ಕೆ ವಿಧಾನಸಭಾ ಕ್ಷೇತ್ರದ ಅತ್ಯಂತ 10 ಕಿಲೋಮೀಟರ್ ಆಗ್ತದೆ. ಅದರಲ್ಲಿ 163 ಆರ್ಡರ್ ಮಾಡಿದ್ದೀನಿ. ಯಾರು ಮಾರಕಾಸ್ತ್ರ ಈ ಥರ ಎಲ್ಲ ಇದು ಮಾಡ್ಕೋತೀವಿ. ಆದೇಶ ನಾವು ಎಲ್ಲರಿಗೂ ಆದೇಶ ಮಾಡಿದೆವು ಕೂಡ ಮನವಿ ಮಾಡ್ಕೋತೀವಿ ಎಲ್ಲ ತಮ್ಮ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳಿಗೆ. ಅದಕ್ಕೋಸ್ಕರ ನಾವು 10 ಕಿಲೋಮೀಟರ್ ಹಾಕಿದ್ದು. ಇವಾಗ ನಮ್ಮದು ಗದ್ದನಕೆರೆ ಕ್ರಾಸು ಬೇರೆ ಮತಕ್ಷೇತ್ರಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಾವು 10 ಕಿಲೋಮೀಟರ್ ದೂರ ಹಾಕಿದ್ದು. ವೋಟಿಂಗ್ ಡೇ ಅದಕ್ಕೆ ಅದು ಇದು 10 ಕಿಲೋಮೀಟರ್ ವ್ಯಾಪ್ತಿ ಇದು ಮಾಡಿದ್ದು. ಮದ್ಯಪಾನ ಡ್ರೈ ಡೇ ಇದೆಲ್ಲ ಅದನ್ನು ಕೂಡ ಆ ದೃಷ್ಟಿಯಲ್ಲೇ ನಾವು ಮಾಡಿದ್ದು. ಗದ್ದನಕೆರೆಯಲ್ಲಿ ಎಲ್ಲ ಮತ್ತು ಬಾರ್ ರೆಸ್ಟೋರೆಂಟ್ ಬರ್ತಾ ಇದು ಆಗಲ್ಲ ಅಂಥೇಳಿ ಅವತ್ತಿಂದನೇ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಅದನ್ನೊಂದು ಕ್ಲಿಯರ್ 1 ಗಂಟೆ ಮಟ್ಟ ಆಗತ್ತೆ. ಯಾಕಂದ್ರೆ ಇವಾಗ ನೋಡಿ ನಾವು ಪ್ರಕ್ರಿಯೆ ನಿಮಗೆ ಪ್ರತಿ ರೌಂಡಲ್ಲೇನೋ ನಮ್ಮದು ರಿಟರ್ನಿಂಗ್ ಆಫೀಸರು ಆದ್ಮ್ಯಾಗ ಮೈಕ್ರೋ ಅಬ್ಸರ್ವರ್ ಸೈನ್ ಮಾಡಿದ ತಕ್ಷಣ ತಮ್ಗೆ ಅಲ್ಲೇ ಕೊಡ್ಲಿಕ್ಕೆ ವ್ಯವಸ್ಥೆ ಸ್ಪೀಡ್ ಮಾಡ್ಲಿಕ್ಕೆ ಆಗ್ತದೆ. ಸ್ಟಾಫಿಗೂ ಮಜ್ದೂರ್ ಇರಲ್ಲ, ಕೌಂಟಿಂಗ್ ಏಜೆಂಟ್ಸ್ಗೂ ಇರಲ್ಲ. ಸಹಿ ಮಾಡೋದು ಒಂದು ರಿಕ್ವೆಸ್ಟ್. ಈಗ ಪ್ರತಿ ರೌಂಡ್ ಆದ ಬಳಿಕ ಜನರಲ್ ಅಬ್ಸರ್ವರ್ ಜಸ್ಟ್ ಅವ್ರು ವೆರಿಫೈ ಮಾಡಬೇಕಾಗುತ್ತೆ. ಆ ರೌಂಡ್ ಸುಸೂತ್ರವಾಗಿ ಯಾವುದೇ ರೀತಿಯಿಂದ ಇದು ತಾಂತ್ರಿಕ ಯಾವುದೇ ದೋಷಗಳು ಬರ್ತಾ ಇದ್ರೆ ಬೇಗನೆ ಆಗುತ್ತೆ. ಅದರ್ವೈಸ್ ನಾವು ಏನು ಚುನಾವಣಾ ಆಯೋಗದ ನಿರ್ದೇಶ ಇರುತ್ತಲ್ಲ ಅದನ್ನು ಪಾಲನೆ ಮಾಡ್ಬೇಕಾಗುತ್ತೆ ಕಡ್ಡಾಯವಾಗಿ. ಸಮ್ ಟೈಮ್ಸ್ ಇಲ್ಲ ನಾ ಹೇಳ್ಬಿಡ್ತೀನಿ ರಿಕ್ವೆಸ್ಟ್ ರೀ. ಹಂಗಿರಲ್ಲ. ಏನಾಗ್ತದ್ರಿ ಈಗ 5 ಅಸೆಂಬ್ಲಿ 5 ಪೋಲಿಂಗ್ ಸ್ಟೇಷನ್ ಮಾಡ್ಬೇಕಂತಿದೆ. ಹಾಂ ರೀ. ಅಲ್ಲಿವರೆಗೆ ನಿಮಗೆಲ್ಲ ರೌಂಡ್ ವೈಸ್ ಕೊಡ್ತೀವಿ. 23 ರೌಂಡ್ದು ಕೊಟ್ಟು ಅದು ಫೈನಲ್ ರೌಂಡ್ದು ಕೊಟ್ಟು ಬಿಡ್ತೀವಿ. ಬಟ್ ಆಫೀಸಿಯಲಿ ಅನೌನ್ಸ್ ಮಾಡ್ಬೇಕಲ್ಲ, ಡಿಕ್ಲೇರ್ ಮಾಡಿ ಅದು ಸರ್ಟಿಫಿಕೇಶನ್ ಕೊಡ್ಬೇಕಲ್ರಿ. ಅದು ಮಾಡ್ಬೇಕಂದ್ರೆ ಒಂದಿಟ್ಟು ಪ್ರೊಸೀಜರ್ ಅದಾವ. ಅಂದ್ರೆ VVPAT ಅವ್ರು ಸ್ಯಾಂಪಲ್ 5 ತೊಗೊಂಡು ಕೊಡ್ಬೇಕಾಗ್ತದೆ. ಅದರ ಪ್ರತಿ ನಮ್ದು ಮಷೀನು ಮತ್ತೆ VVPAT ಸ್ಲಿಪ್ಪು ಎಲ್ಲ ಮ್ಯಾಚ್ ಆಗಿದೆ ಇಲ್ಲೋ ಅದನ್ನೆಲ್ಲ ನೋಡ್ತೀವಿ ಅನೌನ್ಸ್ ಮಾಡಿ.
ಮಾರ್ಗಸೂಚಿಗಳು ಅದಾವಲ್ರಿ, ನಿರ್ದೇಶನಗಳು ಅದಾವ, ಕಡ್ಡಾಯವನ್ನು ಪಾಲನೆ ಮಾಡ್ಬೇಕಾಗತ್ತ. ಈಗ ಹಿಡಿದಾಗ 5 VVPAT ಮಾಡ್ಬೇಕಾದ ಅಕೌಂಟು ವಿಲ್ ಟೇಕ್ ಟೈಮ್ ಹಿಡಿಯುತ್ತೆ, ಎಲ್ಲ ನೋಡ್ಬೇಕಾಗತ್ತ.